ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದೇಶದ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ನನ್ನ ವಿಡಿಯೋದಲ್ಲಿ ಬ್ಲೌಸಸ್ ಡಿಸೈನ್ಸ್ ಆಗಲಿ, ಸ್ಯಾರಿ ಕುಚ್ಚಿನ ಡಿಸೈನ್ ಆಗಲಿ, ಯಾವುದೇ ಟೈಲರಿಂಗ್ ರಿಲೇಟೆಡ್ ವಿಡಿಯೋ ನಾನು ಮಾಡ್ತಿಲ್ಲ. ಈ ದಿನ ಸ್ಪೆಷಲ್ ಡೇ ಆಗಿರೋದ್ರಿಂದ ನಾನೀಗ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ನಮಗೆ ದೇಶದ ಸ್ವಾತಂತ್ರ್ಯ ಬಂದಿರೋದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಫ್ರೆಂಡ್ಸ್. ತುಂಬ ಜನರ ಕಷ್ಟದ ಪ್ರತಿಫಲ ಇದು. ತುಂಬ ಜನರ ಪ್ರಾಣದಾನ ಮಾಡಿದ್ದಾರೆ. ತ್ಯಾಗ, ಅವರ ಒಂದು ಒಗ್ಗಟ್ಟಿಂದ ತುಂಬ ಕಷ್ಟಪಟ್ಟು ನಮಗೆ ಸ್ವತಂತ್ರ ತಂದು ಕೊಟ್ಟಿರೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅಂಥವರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸು, ಚಂದ್ರಶೇಖರ್ ಆಜಾದ್, ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಭಗತ್ ಸಿಂಗು, ಈ ಥರ ಕೆಲವು ಗಣ್ಯರ ಹೆಸರುಗಳು ಮಾತ್ರ ನಮಗೆ ನೆನಪಲ್ಲಿರುತ್ತೆ. ತುಂಬ ಜನರ ಹೆಸರು ನಮಗೆ ಗೊತ್ತಿಲ್ಲದೆ ಇರೋವಂಥವರು ತುಂಬ ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ. ಹಾಗೆ ಮಹಾತ್ಮ ಗಾಂಧೀಜಿಯವರ 21 ದಿನಗಳ ಉಪವಾಸ ವ್ರತನೂ ಸಹ ನಮಗೆ ಸ್ವತಂತ್ರ ಬರೋದಕ್ಕೆ ಒಂದು ಮೇಯ್ನ್ ಕಾರಣ ಆಯಿತು. ಸ್ವತಂತ್ರ ಬಂದ ನಂತರ ತುಂಬ ಸಮಸ್ಯೆಗಳನ್ನು ನಮ್ಮ ದೇಶ ಎದುರಿಸಬೇಕಾಗಿ ಬಂತು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಕಾರಣ ಪಾಕಿಸ್ತಾನ ಮತ್ತು ನಮ್ಮ ಇಂಡಿಯಾ, ಭಾರತ ಸಪ್ರೇಟ್ ಆಗುವಂಥ ಒಂದು ಟೈಮು. ಈ ಟೈಮಲ್ಲಿ ನಡೆದಂಥ ಒಂದು ಘಟನೆ, ಒಂದು ಚಿಕ್ಕದಾಗಿ ಒಂದು ನನಗೆ ಗೊತ್ತಿರೋ ಅಂಥ ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ ನಾನು. ಪಾಕಿಸ್ತಾನದಲ್ಲಿ ಸೇರಿರುವಂಥ ಪ್ರದೇಶದಲ್ಲಿ ಇರುವಂತಹ ಭಾರತೀಯ ಒಂದು ಕುಟುಂಬ ಅಲ್ಲಿ ವಾಸವಾಗಿತ್ತು. ಅವರು ಈ ಕಡೆ ಇಂಡಿಯಾಗೆ ಬರಬೇಕಿತ್ತು. ಅದಕ್ಕೋಸ್ಕರ ಫ್ರೀ ಟ್ರೈನ್ ಏನು ವ್ಯವಸ್ಥೆ ಮಾಡಿತ್ತು ಸರ್ಕಾರ, ಆ ಟ್ರೈನಲ್ಲಿ ಅವ್ರು ಬರಬೇಕಿತ್ತು. ಆ ಕುಟುಂಬದಲ್ಲಿ ತಂದೆ ತಾಯಿ ಇಬ್ಬರು ಮಕ್ಕಳು ಇರ್ತಾರೆ ಫ್ರೆಂಡ್ಸ್. ಅವರಿಗೆ ಆ ಇಬ್ಬರು ಮಕ್ಕಳು ಟ್ವಿನ್ಸು. ಆ ಟ್ವಿನ್ಸಲ್ಲಿ ಒಬ್ಬರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ. ಶ್ವಾಸಕೋಶದ ಸಮಸ್ಯೆಯಿಂದ ಒಂದು ಮಗುಗೆ ಹುಷಾರಿಲ್ಲದೆ ಇರುತ್ತೆ. ಆ ಕಾರಣದಿಂದ ಅವರು ತಂದೆ ಏನು ಮಾಡ್ತಾರೆ, ಪ್ರತಿದಿನ ರೈಲ್ವೆ ಸ್ಟೇಷನ್ನಿಗೆ ಹೋಗೋದು ಮತ್ತು ಅಲ್ಲಿ ಸ್ಟೇಷನ್ನಲ್ಲಿ ಪ್ರತಿ ಸಲ ಟ್ರೈನ್ ತುಂಬೋಗೋದನ್ನು ನೋಡೋದು ಮತ್ತು ತುಂಬ ರಶ್ ಆಗಿದೆ ಅಂದ್ಬಿಟ್ಟು ವಾಪಸ್ ಮನೆಗೆ ಬರೋದು, ನಾಳೆ ಹೊರಡೋಣ ಅಂತ ಪತ್ನಿಗೆ ತಿಳಿಸೋದು, ಈ ರೀತಿಯೇ ನಡೀತಾ ಇರುತ್ತೆ ಫ್ರೆಂಡ್ಸ್. 1 ತಿಂಗಳ ಟೈಮು ಮುಗಿತಾ ಬರುತ್ತೆ. ಆದರೆ ಪ್ರತಿದಿನ ಟ್ರೈನು ರಶ್ ಆಗೇ ಹೋಗ್ತಿರುತ್ತೆ. ಈ ಕಡೆ ಅಲ್ಲಿಂದ ಹೊರಟು ಈ ಕಡೆ ಬರುವಂಥ ಪ್ರತಿಯೊಂದು ಟ್ರೈನು ರಶ್ ಆಗ್ತಿರುತ್ತೆ. ಅಂತಹ ರಶ್ ಇರುವಂಥ ಟ್ರೈನಲ್ಲಿ ಉಸಿರಾಟದ ತೊಂದರೆ ಇರುವಂಥ ಮಗುನ ಕರ್ಕೊಂಡು ಪ್ರಯಾಣ ಮಾಡೋದು ಕಷ್ಟ ಅಂತ ಹೇಳಿಬಿಟ್ಟು ಅವರು ಸ್ವಲ್ಪ ಖಾಲಿ ಆದಾಗ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಅವರು. ಹಾಗಾಗಿ ಪ್ರತಿದಿನ ರಶ್ ಆಗ್ತಿದ್ದನ್ನು ನೋಡ್ಕೊಂಡು ವಾಪಸ್ ಬರ್ತಿದ್ದಂಥ ಫ್ಯಾಮಿಲಿಗೆ ಲಾಸ್ಟ್ ಕೊನೆ ದಿನ ಬಂದೇ ಬಿಡುತ್ತೆ. ಆವತ್ತು ಅವರು ಆ ಕೊನೆ ಟ್ರೈನ್ನ ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಇರೋದೇ ಇಲ್ಲ. ಹಾಗಾಗಿ ಅವರು ಟ್ರೈನ್ ಹತ್ತಲೇಬೇಕಾಗುತ್ತೆ. ಅವರು ಕುಟುಂಬ ಸಮೇತ 4 ಜನ ಟ್ರೈನ್ ಹತ್ತುತ್ತಾರೆ ಫ್ರೆಂಡ್ಸ್. ಅವರು ಟ್ರೈನ್ ಹತ್ತಿ ಪ್ರಯಾಣ ಮುಂದುವರಿಸ್ತಾರೆ ಫ್ರೆಂಡ್ಸ್. ಅವರು ಮಗುಗೆ ಬೇಕಾದ ಔಷಧಿ ಎಲ್ಲನೂ ತೊಗೊಂಡು ಹೋಗಿರ್ತಾರೆ. ಆದ್ರೂ ಆ ಟ್ರೈನ್ ಸಹ ರಶ್ ಇದ್ದಿದ್ದರಿಂದ ಒಂದು ದಿನ ಕಳೆಯೋಷ್ಟರಲ್ಲಿ ಅವರು 2-3 ದಿನ ಕಂಟಿನ್ಯೂಸ್ ಆಗಿ ಪ್ರಯಾಣ ಮಾಡಬೇಕಿರುತ್ತೆ ಟ್ರೈನಲ್ಲಿ. ಒಂದು ದಿನ ಕಳೆಯೋಷ್ಟರಲ್ಲಿ ಮಗುಗೆ ತುಂಬಾ ಉಸಿರಾಟದ ತೊಂದರೆ ಆಗಿ ಒಂದು ಮಗು ಪ್ರಾಣ ಕಳ್ಕೊಂಬಿಡುತ್ತೆ ಫ್ರೆಂಡ್ಸ್. ಅದು ಆಗ ಆ ಮಗುವಿನ ಪ್ರಾಣ ಹೋಗುತ್ತಲ್ವಾ, ಅಕ್ಕಪಕ್ಕದಲ್ಲಿರೋ ಸಹ ಪ್ರಯಾಣಿಕರು ಆ ಮಗುವನ್ನು 2 ದಿನ ಟ್ರೈನಲ್ಲೇ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಇಲ್ಲಿ ಹೊರಗಡೆ ಎಸೆದ್ಬಿಡಿ ಆ ಮಗುನ, ಮತ್ತು ನಾವು 2-3 ದಿನ ಇದೇ ಟ್ರೈನಲ್ಲಿ ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಬೇಕಾಗಿರೋದ್ರಿಂದ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ ಅವರು ಹೇಳ್ತಾರೆ ಫ್ರೆಂಡ್ಸ್. ಆದರೆ ಆ ತಂದೆ ತಾಯಿ ಇಬ್ಬರೂ ಇದಕ್ಕೆ ಒಪ್ಪೋದಿಲ್ಲ. ಒಂದು ಮಗು ತೀರ್ಕೊಂಡಿದೆ, ಇನ್ನೊಂದು ಮಗು ನಿದ್ದೆ ಮಾಡ್ತಿರುತ್ತೆ ಫ್ರೆಂಡ್ಸ್.
ಎರಡು ಮಕ್ಕಳನ್ನ ತಾಯಿ ತೊಡೆ ಮೇಲೆ ಹಾಕ್ಕೊಂಡು ಹಾಗೆ ಅಳ್ತಾ ಹಾಗೆ ಮಲಗ್ತಾಳೆ ಫ್ರೆಂಡ್ಸ್. ಆ ರೀತಿ ಆ ತಾಯಿ ಸ್ವಲ್ಪ ನಿದ್ದೆಗೆ ಜಾರಿದ್ದಾಳೆ ಅಂತ ತಿಳ್ಕೊಂಡಂಥ ಸಹ ಪ್ರಯಾಣಿಕರು ಆ ತಂದೆಗೆ ಹೇಳ್ತಾರೆ, ಈಗ ಅವರಮ್ಮ ನಿದ್ರೆ ಮಾಡ್ತಿದ್ದಾರೆ, ನೀನು ಆ ಮಗುನ ತೆಗೆದುಬಿಟ್ಟು, ಆಗ ಆ ಟ್ರೈನು ಸಮುದ್ರದ ಮಧ್ಯದಲ್ಲಿ ಸಮುದ್ರ ಸೈಡಲ್ಲಿ ಹೋಗ್ತಿರುತ್ತೆ, ನೀರೊಳಗಡೆ ಎಸೆದ್ಬಿಡು, ಇದಕ್ಕಿಂತ ಪವಿತ್ರವಾಗಿ ನಿಮ್ಮ ಮಗುಗೆ ಕಾರ್ಯ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಆ ತಾಯಿ ಎದ್ದಿದ್ದಾಳೆ ಅಂದರೆ ಆ ಮಗುನ ಕೊಡೋದಿಲ್ಲ. 2 ದಿನ ಟ್ರೈನಲ್ಲಿ ಸತ್ತೋಗಿರೋ ಮಗುನ ಇಟ್ಕೊಂಡು ಪ್ರಯಾಣ ಮಾಡೋಕ್ಕೆ ಆಗದೆ ಇರೋ ಮಾತು, ನೀನು ಈಗ ತಾಯಿ ಎಚ್ಚರ ಆಗೋಷ್ಟರಲ್ಲಿ ಆ ಮಗುನ ನೀರಿಗೆ ಎಸೆದ್ಬಿಡು ಅಂತ ಹೇಳ್ತಾರೆ ಫ್ರೆಂಡ್ಸ್. ಆಗ ಆ ತಂದೆ ಅವರು ಹೇಳ್ತಿದ್ದದನ್ನು ಗಮನಿಸ್ಬಿಟ್ಟು ಗಾಬರಿಯಲ್ಲಿ ಏನು ಮಾಡ್ತಾನೆ, 2 ಮಕ್ಕಳನ್ನ ಒಂದೊಂದು ತೊಡೆಯ ಮೇಲೆ ಮಲಗಿಸ್ಕೊಂಡು ನಿದ್ದೆ ಮಾಡ್ತಾ ಇದ್ದಂಥ ಪತ್ನಿ ತೊಡೆ ಮೇಲೆ ಒಂದು ಮಗುನ ತೆಗೆದುಬಿಟ್ಟು ಜೋರಾಗಿ ಎಸೆದ್ಬಿಡ್ತಾನೆ ಫ್ರೆಂಡ್ಸ್ ಹೊರಗಡೆಗೆ. ಎಸೆದ ತಕ್ಷಣ ಮಗು ಅಳೋ ಸೌಂಡು ಕೇಳಿಸುತ್ತೆ ಜೋರಾಗಿ. ಅದು ಹೊರಗಡೆಯಿಂದ ಬರ್ತಿರುತ್ತೆ, ಟ್ರೈನ್ ಹೊರಗಡೆಯಿಂದ ಆ ಸೌಂಡ್ ಬರುತ್ತೆ. ಸಡನ್ನಾಗಿ ಆ 1 ಸೆಕೆಂಡಲ್ಲಿ ಅವನಿಗೆ ಗೊತ್ತಾಗುತ್ತೆ, ನಾನು ಬದುಕಿ ನಿದ್ರೆ ಮಾಡ್ತಾ ಇದ್ದಂಥ ಮಗುನ ಎಸೆದಿದ್ದೀನಿ ಅಂತ ಹೇಳ್ಬಿಟ್ಟು. ಸತ್ತೋಗಿದ್ದ ಮಗು ತೊಡೆ ಮೇಲೇ ಇರುತ್ತೆ ಫ್ರೆಂಡ್ಸ್, ಬದುಕಿದ್ದಂಥ ಮಗುನ ಎಸೆದ್ಬಿಡ್ತಾನೆ ಫ್ರೆಂಡ್ಸ್ ತಂದೆ. ಅದು ಗಾಬರಿಯಲ್ಲಿ ಗೊತ್ತಾಗದೆ ಬೈ ಚಾನ್ಸ್ ಮಿಸ್ಟೇಕ್ ಆಗಿದ್ದಂಥ ಘಟನೆ ಇದು. ಸತ್ತು ಹೋಗಿದ್ದಂಥ ಮಗುನ ಎಸೆಯೋಕ್ಕೆ ಕೊಡದೇ ಇರೋವಂಥ ತಾಯಿ ಎದ್ದ ಮೇಲೆ ಬದುಕಿರೋ ಮಗುನು ತನ್ನ ಗಂಡನೇ ನೀರಿಗೆ ಎಸೆದಿದ್ದಾನೆ ಅಂತ ತಿಳ್ಕೊಂಡ್ರೆ ಆ ಮನಸ್ಸು ಏನಾಗುತ್ತೆ ಫ್ರೆಂಡ್ಸ್. ಆ ಗಂಡ ಹೆಂಡತಿ ಯಾವ ರೀತಿ ಮುಂದೆ ಜೀವನ ಮಾಡಿದ್ರು ಅಂತ ಆಲೋಚನೆ ಮಾಡ್ಕೊಳ್ಳೋಕ್ಕೆ ಅಸಾಧ್ಯ ಫ್ರೆಂಡ್ಸ್. ಈ ರೀತಿಯ ತುಂಬ ಘಟನೆಗಳು ತುಂಬಾ ನಡೆದಿದೆ ಫ್ರೆಂಡ್ಸ್ ಆ ಟೈಮಲ್ಲಿ. ಆದರೆ ಯಾವುದೊಂದು ಯಾರ ಗಮನಕ್ಕೂ ಬರದೇ ಇರೋವಂಥ ಈ ಥರ 100 ಘಟನೆಗಳು ನಡೆದು ಹೋಗಿದೆ ಆ ಟೈಮಲ್ಲಿ. ಇದು ನಿಜವಾದ ಘಟನೆ ಫ್ರೆಂಡ್ಸ್, ಇದು ನಿಜವಾಗಿ ನಡೆದಂಥ ಘಟನೆ. ಇದು ನಾನು ಯಾವುದೋ ಬುಕ್ಕಲ್ಲಿ ಓದಿದಂಥ ನೆನಪು ಬಂದು ಈ ಟೈಮಲ್ಲಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ. ಈ ರೀತಿಯ ತುಂಬ ಘಟನೆಗಳು ಇತಿಹಾಸದ ಪುಟದಲ್ಲಿ ಎಷ್ಟೋ ನಡೆದು ಹೋಗಿದೆ. ಕೆಲವೊಂದೊಂದು ಬೆಳಕಿಗೆ ಬಂದೇ ಇಲ್ಲ, ಗೊತ್ತೇ ಆಗದೇ ಇರೋವಂಥ ಎಷ್ಟೋ ಜೀವಗಳು ನಮ್ಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೊರಟೋಗಿದ್ದಾವೆ. ಈ ದಿನ ನಾವು ನೆಮ್ಮದಿಯಾಗಿ ಊಟ ಮಾಡ್ತಾ ನಿದ್ರೆ ಮಾಡ್ತಾ ಹ್ಯಾಪಿಯಾಗಿದ್ದೀವಿ ಅಂತಂದರೆ ಈ ನಮ್ಮ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ಕಾರಣ ಆಗಿರೋ ಇಂಥವ್ರನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಅಂಬೇಡ್ಕರು, ಸರ್ದಾರ್ ವಲ್ಲಭಭಾಯಿ ಪಟೇಲು, ನೇತಾಜಿ ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು, ಮಹಾತ್ಮ ಗಾಂಧಿ, ಇಂಥವ್ರನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಳೋ ಅಂಥ ದಿನ ಇವತ್ತು. ಪ್ರತಿದಿನ ಅವ್ರ ನೆನಪು ನಮ್ಮ ಮನಸ್ಸಲ್ಲಿ ಇರಬೇಕು, ಮರಿಬಾರ್ದು. ಮತ್ತು ಈಗ ನಮ್ಮ ದೇಶದ ಗಡಿಯಲ್ಲಿರುವಂಥ ಸೈನಿಕರು ಎಷ್ಟು ಕಷ್ಟಪಟ್ಟು ನಮ್ಮ ದೇಶನ ಕಾಯ್ತಿರ್ತಾರೆ ಫ್ರೆಂಡ್ಸ್. ನಾವು ಇಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದೀವಿ ಅಂತಂದರೆ ಅವರು ಅಲ್ಲಿ ನಿದ್ರೆ ಮಾಡದೆ, ಊಟ ನೀರು ಇಲ್ಲದೆ ತುಂಬ ಕಷ್ಟಪಟ್ಟು ನಮ್ಮ ದೇಶನ ಕಾಯ್ತಾ ಇರೋದ್ರಿಂದ ನಾವಿಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಸಂತೋಷವಾಗಿ ನಿದ್ರೆ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಫ್ರೆಂಡ್ಸ್. ಅಂತಹ ಯೋಧರನ್ನು ನಾವು ಯಾವಾಗಲೂ ನೆನಪಿಸ್ಕೊಳ್ತಿರಬೇಕು ಫ್ರೆಂಡ್ಸ್. ಅವ್ರ ಪ್ಲೇಸಲ್ಲಿ ನಾವು ಒಂದು ದಿನ ಜೀವನ ಮಾಡೋದಕ್ಕೂ ಸಾಧ್ಯವೇ ಇಲ್ಲ ಫ್ರೆಂಡ್ಸ್. ಅಲ್ಲಿ ಮಲಗೋಕ್ಕೆ ನಮಗಿಲ್ಲಿ ಹಾಸಿಗೆ ಇರೋ ಥರ ಅವ್ರಿಗಲ್ಲಿ ಹಾಸಿಗೆ ಇರೋದಿಲ್ಲ. ಅವ್ರಿಗೆ ಟೈಮ್ ಸರಿಯಾಗಿ ನಾವು ಊಟ ಮಾಡುವಂತೆ ಊಟ ಇರೋದಿಲ್ಲ. ತುಂಬ ಕಷ್ಟ ಪಡ್ತಿರ್ತಾರೆ ಫ್ರೆಂಡ್ಸ್ ಅವರು. ಚಳಿಗೆ, ಮಳೆಗೆ, ಬಿಸಿಲಿಗೆ. ನಾವಿಲ್ಲಿ ಬೆಚ್ಚಗಿರ್ತೀವಿ, ಅವ್ರು ತುಂಬ ಕಷ್ಟಪಡ್ತಿರ್ತಾರೆ ಫ್ರೆಂಡ್ಸ್. ಅವರ ಋಣವನ್ನು ನಾವು ತೀರ್ಸೋಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್. ಹಾಗೆಯೇ ನಮ್ಮ ಸೈನಿಕರ ಥರನೇ ಕಷ್ಟಪಡ್ತಿರೋರು ಅಂದರೆ ನಮ್ಮ ರೈತರು ಫ್ರೆಂಡ್ಸ್. ನಮ್ಮ ರೈತರು ಇಲ್ಲ ಅಂದರೆ ನಮಗೆ ಏನು ಟೆಕ್ನಾಲಜಿ ಮುಂದುವರೆದಿದ್ರು, ಎಷ್ಟೇ ದುಡ್ಡಿದ್ರು, ಹೊಟ್ಟೆಗೆ ಊಟ ಇಲ್ಲ ಅಂದರೆ ನಾವು ಬದುಕಿರೋಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್. ಅಂಥ ರೈತರನ್ನು ನಾವು ಈ ದಿನ ನೆನಪಿಸ್ಕೊಳ್ಬೇಕು ಫ್ರೆಂಡ್ಸ್. ರೈತರು ಅಷ್ಟೇ ಫ್ರೆಂಡ್ಸ್, ಮಳೆ ಇರಲಿ ಬಿಸಿಲಿರಲಿ ಅವರು ಕೆಲಸ ಮಾಡಬೇಕು ಅಂದರೆ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಮಾತ್ರ ಬೆಳೆದಿರೋ ಅಕ್ಕಿ ಇಟ್ಕೊಳ್ಳಬೇಕು ಅಂತಂತ ಆದರೆ ನಮ್ಗೆ ಯಾರಿಗೂ ಅನ್ನನೇ ಸಿಗೋದಿಲ್ಲ ಫ್ರೆಂಡ್ಸ್. ಅವರು ಎಲ್ರಿಗೂ ಊಟ ಹಾಕಬೇಕು,
ಅನ್ನೋವಂಥ ಮನಸ್ಥಿತಿ ಇರುವಂಥ ರೈತರು, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಈ ಟೈಮಲ್ಲಿ ನಾವು ನೆನೆಸ್ಕೊಳ್ಬೇಕು ಫ್ರೆಂಡ್ಸ್. ನಮ್ಮ ಸೈನಿಕರ ಋಣ, ನಮ್ಮ ರೈತರ ಋಣ ತೀರ್ಸೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅದರಿಂದ ನಮ್ಮ ಕೈಯಲ್ಲಿ ಆಗೋದೇನು ಅದನ್ನು ನಾವು ಮಾಡಬೇಕು ಫ್ರೆಂಡ್ಸ್. ನಮ್ಮ ಕೈಯಲ್ಲಿ ಏನಾಗುತ್ತೆ, ನಮ್ಮ ದೇಶಕ್ಕೆ ಹಾನಿ ಉಂಟು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಬಾರ್ದು. ಮತ್ತು ನಾವು ಸತ್ಪ್ರಜೆಗಳಾಗಿ ಜೀವನ ನಡೆಸಬೇಕು. ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಮತ್ತು ನಮ್ಮ ಮಕ್ಕಳಿಗೆ ದೇಶಾಭಿಮಾನ ಮತ್ತು ದೇಶ ಪ್ರೇಮ ಬರೋ ರೀತಿ ನಾವು ಅವರನ್ನು ಬೆಳೆಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನಾನು ಇನ್ನೊಂದು 2 ನಿಮಿಷ ಮಾತಾಡ್ತೀನಿ ಫ್ರೆಂಡ್ಸ್. ನನಗೊಂದು ಘಟನೆ ನೆನಪಿಗೆ ಬರ್ತಿದೆ. ಇದು ನಾನು ನನ್ನ ಮಗ ಲಾಸ್ಟು 2 ಇಯರ್ಸ್ ಬ್ಯಾಕ್ ಒಂದು ಶಾಪಿಂಗೋಸ್ಕರ ನನ್ನ ಶಾಪ್ ಮೆಟೀರಿಯಲ್ ತರೋದಕ್ಕೆ ಅಂತ ಸಿಟಿಗೆ ಹೋಗಿದ್ವಿ. ಆಗ ನಾವು ಒಂದು ಬಸ್ ಇಳಿದು ಇನ್ನೊಂದು ಬಸ್ ಹತ್ತಬೇಕಿತ್ತು. ಆ ಟೈಮಲ್ಲಿ ಒಂದು ಮಿಲ್ಟ್ರಿದು ದೊಡ್ಡದೊಂದು ಲಾರಿ ಬರುತ್ತಲ್ಲ, ಆ ರೀತಿ ಒಂದು ಲಾರಿ, ಅದ್ರ ತುಂಬ ಸೈನಿಕರು ಕೂತ್ಕೊಂಡಿದ್ರು. ಆ ಲಾರಿನ ನೋಡಿಬಿಟ್ಟು ನನ್ನ ಮಗ ಅಮ್ಮ ಮಿಲ್ಟ್ರಿ ಅವರು ಅಂತ ತೋರಿಸ್ದ. ಹೌದು, ಇವರು ಮಿಲ್ಟ್ರಿ ಅವರು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲ್ಲೋ ಕ್ಯಾಂಪ್ ಇರುತ್ತೆ, ಶಿಫ್ಟ್ ಆಗ್ತಿದ್ದಾರೆ ಅಂತ ಮಾತಾಡ್ಕೊಳ್ತಾ ನಾವು ಬರ್ತಿದ್ವಿ ಫ್ರೆಂಡ್ಸ್. ಆ ಟೈಮಲ್ಲಿ ಆ ಲಾರಿಯಿಂದ ಒಬ್ಬರು ಇಳಿದ್ಬಿಟ್ಟು ಒಬ್ಬರು ಸೈನಿಕರೇ, ಅವರು ಸೋಲ್ಜರು, ಯೂನಿಫಾರ್ಮಲ್ಲೇ ಇದ್ದರು. ಅವರು ಇಳಿದ್ಬಿಟ್ಟು ನಡ್ಕೋತಾ ನಮಗೆ ಆಪೋಸಿಟಾಗಿ ಬರ್ತಾಯಿದ್ರು ಫ್ರೆಂಡ್ಸ್. ಆಗ ನನ್ನ ಮಗ ಅವ್ರ ಹತ್ರ ಬಂದಾಗ ಶೇಕ್ ಹ್ಯಾಂಡ್ ಕೊಟ್ಟು ಒಂದು ಸೆಲ್ಯೂಟ್ ಹೊಡೆದ ಫ್ರೆಂಡ್ಸ್. ನಾನು ಅವ್ರ ಮುಖ ನೋಡಿ ಸ್ಮೈಲಿಂದ ಕೈ ಜೋಡಿಸಿ ನಮಸ್ತೆ ಅಂತ ಹೇಳಿದೆ. ಅವರು ನಗ್ತಾ ನಮಗೆ ನಗ್ನಗ್ತಾ ಬಾಯ್ ಮಾಡ್ತಾ ಟಾಟಾ ಮಾಡ್ಕೋತಾ ಮುಂದಕ್ಕೆ ಹೋದರು ಫ್ರೆಂಡ್ಸ್. ನನ್ನ ಮಗ ಆವತ್ತು ನಡ್ಕೊಂಡ ರೀತಿ ನನಗೂ ಮನಸ್ಸಲ್ಲಿ ಖುಷಿ ತಂತು ಫ್ರೆಂಡ್ಸ್. ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ದೇಶದ ಮೇಲೆ ಅಭಿಮಾನ ಬರುವಂತೆ ನಾವು ಹೇಳ್ಕೊಡ್ಬೇಕು ಫ್ರೆಂಡ್ಸ್. ನಾವು ಸತ್ಪ್ರಜೆಗಳಾಗಿ ಜೀವನ ಮಾಡಬೇಕು. ನಮ್ಮ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡೋದರಲ್ಲಿ ತಂದೆ ತಾಯಿ ಸ್ವಲ್ಪ ಕಷ್ಟಪಟ್ಟು ಅವ್ರಿಗೆ ಹೇಳ್ಕೊಡ್ಬೇಕು ಫ್ರೆಂಡ್ಸ್. ಮತ್ತು ಈಗ ಬೇರೆ ಕಡೆ ಜೀವನಕ್ಕೋಸ್ಕರ ಬೇರೆ ನಮ್ಮ ದೇಶ ಬಿಟ್ಟು ಬೇರೆ ಕಡೆ ಹೋಗಿರ್ತಾರಲ್ಲ ಫ್ರೆಂಡ್ಸ್, ಅವರೆಲ್ಲ ನಾವು ಭಾರತೀಯರು ಅಂತ ಹೆಮ್ಮೆಪಟ್ಟು ಈ ದಿನ ಅಲ್ಲಿ ಅವ್ರು ಎಲ್ಲೇ ಇದ್ದರೂ, ಯಾವುದೇ ದೇಶದಲ್ಲಿದ್ರೂ ಅಲ್ಲಿ ಇವತ್ತು ಸೆಲೆಬ್ರೇಟ್ ಮಾಡ್ತಾರಲ್ಲ ಫ್ರೆಂಡ್ಸ್, ಅವ್ರಿಗೂ ದೇಶಾಭಿಮಾನ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಥರ ಸಿಚುವೇಶನ್ಸಲ್ಲಿ. ರೀಸೆಂಟಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬ್ರಿಟನ್ನು, UK, ಇಂಗ್ಲೆಂಡು, ಅಮೇರಿಕಾ ಈ ಕಡೆ ಎಲ್ಲ ಇದ್ದಂತಹ ಭಾರತೀಯರು ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ನಮ್ಮ ಬಾವುಟ ಹಿಡಿದು ಜೈ ಶ್ರೀರಾಮ್ ಕೂಗ್ತಾ ಸಿಹಿ ಹಂಚಿ ಅವರು ಎಷ್ಟು ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಎಷ್ಟೊಂದು ಅಭಿಮಾನ ಇದೆ ನಮ್ಮ ದೇಶದ ಬಗ್ಗೆ. ಬೇರೆ ದೇಶದಲ್ಲಿ ಇದ್ರೂ ನಮ್ಮ ದೇಶನ ಇವರು ಮರ್ತಿಲ್ವಲ್ಲ ಅನ್ನೋದು ಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಈ ದಿನ ವಿಡಿಯೋದಲ್ಲಿ ನನಗನ್ನಿಸಿದ 2 ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಶೇರ್ ಮೀ ಯುವರ್ ಆನೆಸ್ಟ್ ಒಪಿನಿಯನ್ ಅಬೌಟ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್.